ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಶೀತ ಆಗಿದೆ ಆಯಿತಾ. ನಾನು ನಿನ್ನೆ ಒಂದು ನೆಂಟರ ಮದುವೆಗೆ ಹೋಗಿದ್ದೆ. ಟ್ರಾವೆಲಿಂಗ್ ಮಾಡಿ ಸ್ವಲ್ಪ ತಲೆನೋವು ಶುರುವಾಗಿದೆ. ಮತ್ತು ಮನೆಯಲ್ಲಿ ಕೂಡ ಎಲ್ಲರಿಗೂ ತಲೆನೋವು, ಶೀತ. ಅದಕ್ಕೆ ನಾನೊಂದು ಎಣ್ಣೆ ಮಾಡುವ ಅಂತೇಳಿ ತೋಟಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ, ಇದು ತುಂಬೆ ಹೂವು. ಇದರಿಂದ ನಾನು ಸಿಂಪಲ್ ಅದೊಂದು ಎಣ್ಣೆ ಮಾಡ್ತೀನಿ. ಈ ಎಣ್ಣೆನ ತಲೆಗೆ ಹಚ್ಚಿದರೆ ತಲೆನೋವು ಸ್ವಲ್ಪ ಅರ್ಧದಷ್ಟು ಕಮ್ಮಿ ಆಗ್ತದೆ. ನೋಡಿ, ಈ ತುಂಬೆ ಹೂ ಇದೆಲ್ಲ ನಾನೀಗ ಕಲೆಕ್ಟ್ ಮಾಡ್ತೀನಿ. ನೋಡಿ, ತುಂಬೆ ಹೂವಲ್ಲಿ ತುಂಬ ಥರದ ಔಷಧಿಯ ಗುಣಗಳಿವೆ. ತುಂಬೆ ಎಲೆಯಲ್ಲಿ ಕೂಡ ಗುಣಗಳಿವೆ. ನಾವು ತುಂಬೆ ಎಲೆಯಲ್ಲಿ ಒಂದು ಲೇಹ ಎಲ್ಲ ಮಾಡ್ತೀವಿ. ಮಕ್ಕಳಿಗೆ ಕೆಮ್ಮು ಕಫ ಎಲ್ಲ ಇದ್ದರೆ ಅದರದ್ದು ಲೇಹ ಎಲ್ಲ ಮಾಡ್ತೀವಿ. ಈಶ್ವರ ದೇವರಿಗೆ ತುಂಬ ಇಷ್ಟವಾದ ಹೂವಂತೆ ಇದು ತುಂಬೆ ಹೂ. ಇದರ ಎಣ್ಣೆ ಉಂಟಲ್ಲ, ತುಂಬ ಒಳ್ಳೆಯದು ಶೀತಕ್ಕೆ. ಸಣ್ಣ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಾನು ಇದನ್ನೆಲ್ಲ ಹೂವನ್ನೆಲ್ಲ ತೆಗೆದು ಕಲೆಕ್ಟ್ ಮಾಡ್ತೀನಿ. ಇದೊಂದು ಸಿಂಪಲ್ ಆದ ಎಣ್ಣೆ, ಈಸಿಯಾಗಿ ಮಾಡ್ಬೋದು. ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು. ಆದರೆ ನಮ್ಮ ಹಿರಿಯರು ಇಲ್ಲಿ ನಮ್ಮ ಮನೆಯಲ್ಲಿ ಹೇಳಿಕೊಟ್ಟ ಈ ಮದ್ದು ಇದು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈಗೆಲ್ಲ ಕಲೆಕ್ಟ್ ಮಾಡಬೇಕು. ನನಗೆ ತುಂಬ ಹೂವಾಗಬೇಕು. ಮಿನಿಮಮ್ ಅಂದರೆ ಒಂದು 20 ಹೂವಾದರೂ ಆಗಬೇಕು. ನೋಡಿ, ಇಷ್ಟು ಕಲೆಕ್ಟ್ ಮಾಡಿದ್ದೀನಿ. ನಾನಿಲ್ಲಿ ಹಸ್ಬೆಂಡ್ ಮನೆಗೆ ಬಂದ ಮೇಲೆ ನಮ್ಮ ಅತ್ತೆ ಎಲ್ಲ ಈ ಥರ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಿದ್ರು. ಇದರಲ್ಲಿ ನನಗೆ ತುಂಬ ಉಪಕಾರವಾಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ತುಂಬೆ ಹೂವು ರೆಡಿಯಾಗಿದೆ. ಇನ್ನು ಹೋಗಿ ಮನೆಯಲ್ಲಿ ಎಣ್ಣೆ ಕಾಯಿಸುವ, ಆಯಿತಾ. ನೋಡಿ ಗೈಸ್, ನಾನು ಇದು ಒಂದು ಸಣ್ಣ ಎಣ್ಣೆ ಕಾಯಿಸುವ ಉರುಳಿ ಅಂತ ಹೇಳ್ತಾರೆ, ಕಡಾಯಿ ಅಂತ ಹೇಳ್ತಾರೆ, ಸಣ್ಣದು. ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ. ಇಲ್ಲಿ ನಮ್ಮ ಕೊಡಗಿನಲ್ಲಿ ತೆಂಗಿನೆಣ್ಣೆ ಯಾವಾಗಲೂ ಈ ಥರ ಗಟ್ಟಿಯಾಗಿ ಇರ್ತದೆ. ಇದರ ಜೊತೆಗೆ ನಾವು ಈ ಹೂವು ಇದೆಯಲ್ಲ, ತುಂಬೆ ಹೂವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಕುದಿಸುವ. ಓಕೆ, ಬನ್ನಿ ಕುದಿಸುವ. ನೋಡಿ ಗೈಸ್, ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಇದು ಎಣ್ಣೆ ಸ್ವಲ್ಪ ತೆಳ್ಳಗಾಗ್ತಾ ಇದೆ. ಚೆನ್ನಾಗಿ ಕುದಿಬೇಕು. ಚಳಿಗೆ ಎಣ್ಣೆ ಎಲ್ಲ ಗಟ್ಟಿಯಾಗಿದೆ.
ನೋಡಿ ಇದು ಕುದೀತಾ ಇದೆ. ಇದು ಹೂವು ಚೆನ್ನಾಗಿ ಕುದಿದು ಹೀಗೆ ನಾವು ಹೂವನ್ನು ಮಾತ್ರ ತೆಗೆಯುವಾಗ ಪರ ಅಂತ ತೆಗಬೇಕು. ನೋಡಿ ಇಲ್ಲಿ ರೆಡಿ ಆಗ್ತಾ ಚರ ಅಂತ ಸೌಂಡ್ ಬರ್ತಾ ಇದೆ ಎಲ್ಲ ಎಣ್ಣೆ ನೋಡಿ. ಇದು ನೊರೆ ಬಂದ ಮೇಲೆ ಪೂರ್ತಿ ಹೋಗಬೇಕು. ಈ ನೊರೆ ಇದು ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ರೆಡಿ ಆಯಿತು. ಓಕೆ, ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ. ದಯವಿಟ್ಟು ಈ ಥರ ಮಾಡಿ, ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಲೆಗೆ ತುಂಬ ಒಳ್ಳೆಯದು. ಶೀತ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ತದೆ. ಇದು ಮನೆಯ ಮದ್ದು. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.